ಆತ್ಮೀಯ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಲ್ಲಿಕಾರ್ಜುನ ಡಿ ಕಗ್ಗಲ್ ಯೂಟ್ಯೂಬ್ ಚಾನಲನ್ನು. ಇಷ್ಟವಾದಲ್ಲಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ಶುರು ಮಾಡೋಣ. ಆತ್ಮೀಯ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ಶುರು ಮಾಡೋಣ. ಇವತ್ತಿನ ವಿಷಯವೇನಂತಂದರೆ, ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಕಾಮರ್ಸ್ ಡಿಪಾರ್ಟ್ಮೆಂಟಿನ ಎಮ್ ಕಾಮ್ ಕೋರ್ಸಿನ CFA ಒಂದು ಸಬ್ಜೆಕ್ಟನ್ನು ಆಧರಿಸಿ ಚಾಪ್ಟರ್ ನೇಮು ಅಕೌಂಟಿಂಗ್ ಫಾರ್ ಇಂಟ್ಯಾಂಜಿಬಲ್ ಆ್ಯಂಡ್ ಬ್ರ್ಯಾಂಡ್ಸ್ ಎನ್ನುವಂತಹ ಒಂದು ಚಾಪ್ಟರ್ನ ಚಾಯ್ಸ್ ಮಾಡಿಕೊಂಡು ಇದರೊಳಗೆ 14 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಸ್ನೇಹಿತರೆ. 14 ಒಂದು ಥಿಯರಾಟಿಕಲ್ ಒಂದಿರುತ್ತೆ, 7 ಮಾರ್ಕ್ಸು, ಪ್ರಾಕ್ಟಿಕಲ್ 7, ಟೋಟಲ್ 14 ಮಾರ್ಕ್ಸು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಸ್ನೇಹಿತರೆ. ನಾವು ಥಿಯರಿಯನ್ನು ನೋಡಬೇಕಾದ್ರೆ ಇಂಟ್ಯಾಂಜಿಬಲ್ ಅಂತಂದ್ರೆ ಏನು, ಇಂಟ್ಯಾಂಜಿಬಲ್ ಎಷ್ಟು ಟೈಪ್ಸ್ ಬರ್ತವೆ ಮತ್ತು ಅದರೊಳಗೆ ನಾವು ನೋಡ್ಬೋದು ಸ್ನೇಹಿತರೆ. ಪ್ರಾಕ್ಟಿಕಲ್ ಸಂಬಂಧಪಟ್ಟದ್ದು ಅಂತಂದ್ರೆ ಇದರೊಳಗಾಗಿ ಟೋಟಲ್ಲು 4 ಮೆಥಡ್ ಬರ್ತವೆ ಸ್ನೇಹಿತರೆ. ಇದರೊಳಗೆ ಯಾವುವು ಅಂತಂದರೆ ಮೆಥಡ್ಸ್ ಆಫ್ ಗುಡ್ವಿಲ್ ಸ್ನೇಹಿತರೆ. ಇದರೊಳಗಾಗಿ ಇನ್ಕ್ಲೂಡ್ ಆಗೋದು ಫಸ್ಟು ಆವ್ರೇಜ್ ಪ್ರಾಫಿಟ್ ಮೆಥಡ್, ಸೆಕೆಂಡ್ ಒನ್ ವೇಟೆಡ್ ಆವ್ರೇಜ್ ಪ್ರಾಫಿಟ್ ಮೆಥಡ್, ಥರ್ಡ್ ಒನ್ ಸೂಪರ್ ಪ್ರಾಫಿಟ್ ಮೆಥಡ್, ಫೋರ್ತ್ ಒನ್ ಕ್ಯಾಪಿಟಲೈಸೇಷನ್ ಮೆಥಡ್. Total 4 methods is include methods of goodwill. ಆವ್ರೇಜ್ ಪ್ರಾಫಿಟ್ ಮೆಥಡ್ನಲ್ಲಿ ನಾವು ಫಸ್ಟ್ ಒನ್ ನೋಡೋಣ. ಆವ್ರೇಜ್ ಪ್ರಾಫಿಟ್ ಮೆಥಡ್ ನಾವು ಕಂಡುಹಿಡಿಬೇಕಂತಂದರೆ ಒಂದು ಫಾರ್ಮಲ್ ಇದೆ. ಫಸ್ಟು ಗುಡ್ವಿಲ್ ಕಂಡುಹಿಡಿಬೇಕಾಗುತ್ತೆ. ಗುಡ್ವಿಲ್ ಈಸ್ ಈಕ್ವಲ್ ಟು ಆವ್ರೇಜ್ ಪ್ರಾಫಿಟ್ into number of years purchase. ಗುಡ್ವಿಲ್ ಕಂಡುಹಿಡಬೇಕಂದ್ರೆ ಆವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಕಂಡುಹಿಡಿದ್ರೆ ನಮಗೆ ಗುಡ್ವಿಲ್ ಬರುತ್ತೆ. ಆಯಿತಾ? ಆವ್ರೇಜ್ ಪ್ರಾಫಿಟ್ ಬೇಕಾಗುತ್ತಲ್ಲ, ಆವ್ರೇಜ್ ಪ್ರಾಫಿಟ್ ಕಂಡುಹಿಡಬೇಕಂತಂದರೆ ಆವ್ರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ divided by number of years. ಇದು ಮಾಡಿದ್ರೆ ಆವ್ರೇಜ್ ಪ್ರಾಫಿಟ್ ಬರುತ್ತೆ. ಆವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಅವನು ಆಲ್ರೆಡಿ ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾನೆ. ಹೌದಾ? ಪ್ರಾಬ್ಲಮ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಂಟು ಮಾಡಿದ್ರೆ ನಮಗೆ ಗುಡ್ವಿಲ್ ಬರುತ್ತೆ. ಇದು ಆವ್ರೇಜ್ ಪ್ರಾಫಿಟ್ ಮೆಥಡ್. ಇದರೊಳಗೆ ಬರತಕ್ಕಂಥ ಒಂದೇನೇ ಮೆಥಡ್ ಸ್ನೇಹಿತರೆ. ಇದು ನಾವು ಇದನ್ನು ಪ್ರಾಬ್ಲಮೆಟಿಕ್ಕು ಒಂದು ಮಾಡಿದರೆ ನಿಮಗೆ ಎಕ್ಸಾಂಪಲ್ ಅರ್ಥ ಆಗುತ್ತೆ. ನಮಗೆ ಆಮೇಲೆ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತೀನಿ, ಫಸ್ಟು ಅರ್ಥ ಮಾಡ್ಕೊರಿ ಇದನ್ನು. ಒಂದು ಪ್ರಾಬ್ಲಮ್ ನೋಡೋಣ. ಫಸ್ಟ್ ಇಯರ್ಸ್, ಆಮೇಲೆ ಕ್ಯಾಶ್ ಫ್ಲೋ. ಫಸ್ಟ್ 1 2 3 4 ಅಷ್ಟೇ ತೊಗೊಳೋಣ. ಆಮೇಲೆ ಇಲ್ಲಿ 20,000 30,000 40,000 60,000 ಇಯರ್ಸ್ ಎಷ್ಟಿದ್ದಾವೆ? 4 ಇಯರ್ಸ್ ಇದ್ದಾವೆ. ಇವು ಪ್ರಾಫಿಟ್ ಎಷ್ಟೈತೆ ನಮ್ಮದು? ಪ್ರಾಫಿಟ್ ಸ್ನೇಹಿತರೆ ಇದು ಟೋಟಲ್ದು 4 ಇಯರ್ಸ್ ಪ್ರಾಫಿಟ್ಟು. Goodwill is to be calculated the 3 years purchase.
ಇಲ್ಲಿ 3 ಇಯರ್ಸು ಪರ್ಚೇಸ್ ಮಾಡಿದ್ದಾನೆ. ತ್ರೀ ಇಯರ್ಸ್ ಪರ್ಚೇಸ್ ಮಾಡಿದ್ದಾನಾ. ಈ ಒಂದು ಪ್ರಾಬ್ಲಮ್ ಇಟ್ಕೊಂಡು ನಾವು ಗುಡ್ ವಿಲ್ನ ಕಂಡುಹಿಡಿಬೇಕು ಸ್ನೇಹಿತರೆ. ಹೌದಾ, ಇವಾಗ ಟೋಟಲ್ ನಮಗೆ ಆವ್ರೇಜ್ ಪ್ರಾಫಿಟ್ ಬೇಕಾಗಿದೆ. ಆವ್ರೇಜ್ ಪ್ರಾಫಿಟ್ ಬೇಕಾಗಿತ್ತು ಅಂದರೆ ಟೋಟಲ್ ಪ್ರಾಫಿಟ್ ಬೇಕಾಗೈತೆ. ಟೋಟಲ್ ಪ್ರಾಫಿಟ್ ಎಷ್ಟೈತೆ ನಮಗೆ 20,000 30,000 ಇಲ್ಲಿ 1,50,000 ಆಗುತ್ತೆ. ಹೌದಾ, ಇದೇ ಥರನೇ 1,50,000 ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅಂತೇಳೋಣ. ನಂಬರ್ ಆಫ್ ಇಯರ್ಸ್ ಎಷ್ಟು ಪರ್ಚೇಸ್ ಆಗುತ್ತೆ? 3 ಇಯರ್ಸ್ ಪರ್ಚೇಸ್ ಆಗುತ್ತೆ. 3 ಇಯರ್ಸನ್ನು ಇಲ್ಲಿ ಡಿವೈಡ್ ಬೈ ಮಾಡ್ಬೇಕು ಇಲ್ಲಿ. ಹೌದಾ, $1,50,000 ಡಿವೈಡ್ ಬೈ 3 ಮಾಡಬೇಕು. ನಮಗೆ 50,000 ಬರುತ್ತೆ. ಸಾರಿ ಸ್ನೇಹಿತರೆ, ಇಲ್ಲೇನು ಬಂದೈತಲ್ಲ 1 2 3 4 ಟೋಟಲ್ ಪ್ರಾಫಿಟ್ ನಂಬರ್ ಆಫ್ ಇಯರ್ಸ್ ಅಷ್ಟೇ. ಇಲ್ಲಿ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಮಾಡಿದ್ರೆ ಅದು ಗುಡ್ ವಿಲ್ ಕಂಡುಹಿಡಿತೀವಿ. ಇಲ್ಲಿ ಎಷ್ಟು ಬರುತ್ತೆ ಅಂದರೆ 4 ತೊಗೋಬೇಕು. 4ದು ನಾವು ಟೋಟಲ್ ತೊಗೊಂಡಿವಲ್ಲ 4 ತೊಗೊಬೇಕು ನಾವು. 1,50,000 ಡಿವೈಡ್ ಬೈ 4 ಮಾಡಬೇಕು. 37,500 ಬರುತ್ತೆ. ಎಷ್ಟು ಆವ್ರೇಜ್ ಪ್ರಾಫಿಟ್ಟು? 37,500 ಬಂತು. ಇಲ್ಲಿ ಆವ್ರೇಜ್ ಪ್ರಾಫಿಟ್ಟಿಗೆ ನಾವು 37,500 ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಎಷ್ಟಾಗಿದೆ? 3 ಇಯರ್ಸ್ ಆಗುತ್ತೆ. 3 ಇಯರ್ಸ್ ತೊಗೋಬೇಕು ಇಲ್ಲಿ. ಇಂಟು 3 ಮಾಡಿದ್ರೆ ನಮಗೆ = ಗುಡ್ ವಿಲ್ಲು ಎಷ್ಟು ಬಂತು ಅಂತಂದರೆ 1,12,500 ಬಂತು. ಇದೇನು ಬಂದತ್ತಲ್ಲ ಇದು ಗುಡ್ ವಿಲ್ ಸ್ನೇಹಿತರೆ. ಇದು ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ಇದು ಫಸ್ಟ್ ಒಂದು ಮೆಥಡ್, ಆವ್ರೇಜ್ ಪ್ರಾಫಿಟ್ ಮೆಥಡ್ ಕಂಡುಹಿಡಿಬೇಕಂತಂದರೆ ಫಸ್ಟು ನಾವು ಗುಡ್ ವಿಲ್ = ಆವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಇದು ಮಾಡಬೇಕು ಸೂತ್ರ. ಆವ್ರೇಜ್ ಪ್ರಾಫಿಟ್ ನಾವು ಕಂಡುಹಿಡಿಬೇಕಂತಂದರೆ ಆವ್ರೇಜ್ ಪ್ರಾಫಿಟ್ = ಟೋಟಲ್ ಪ್ರಾಫಿಟ್ ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್. ನಂಬರ್ ಆಫ್ ಇಯರ್ಸ್ ಟೋಟಲ್ ಪ್ರಾಫಿಟಿಗೆ ಎಷ್ಟಾಗುತ್ತೆ? 1 2 3 4 ಆಗೈತಾ? ಅದೇ ರೀತಿಯಾಗಿ 4 ತೊಗೋಬೇಕು. 1,50,000 ಡಿವೈಡ್ ಬೈ ಮಾಡಿದರೆ 37,500 ಬಂತು. ಈ 37,500ಗೆ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಎಷ್ಟಾಗುತ್ತೆ? 3 ಇಯರ್ಸ್ ಪರ್ಚೇಸ್ ಆಗೈತೆ. 3 ಇಯರ್ಸ್ ಪರ್ಚೇಸ್ನ ಇದು ಮಾಡಿಕೊಂಡ್ರೆ ನಮಗೆ 1,12,500 ಬಂತು. ಈ ಬಂದಿರತಕ್ಕಂಥ ಏನು ಅಮೌಂಟ್ ಐತಲ್ಲ ಇದೇ ಗುಡ್ ವಿಲ್. ಇದು ಫಸ್ಟ್ ಒನ್ ಮೆಥಡು ಆಯಿತಾ. ಇವಾಗ ಸೆಕೆಂಡ್ ಒನ್ ನೋಡೋಣ ಸ್ನೇಹಿತರೆ. Second one method, weighted average profit ಮೆಥಡ್. ಈ ವೇಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್ ಮಾಡ್ಬೇಕಂತಂದರೆ ಒಂದು ಫಾರ್ಮುಲ್ ಇದೆ. ಅದೇನಂತಂದರೆ ಗುಡ್ ವಿಲ್ = weighted average into profit into number of year purchase. ಇದು ನಮಗೆ ವೇಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಬೇಕಾಗಿದೆ. ಅದಕ್ಕೋಸ್ಕರಾಗಿ weighted average profit method. ಪ್ರಾಫಿಟ್ = ಏನು ಮಾಡ್ಬೇಕಂದ್ರೆ ಟೋಟಲ್ ವೇಟ್ಸ್ ತಗೋಬೇಕು. ಅದರೊಳಗೆ ನಂಬರ್ ಆಫ್ ಟೋಟಲ್ ವೇಟೆಡ್ ಡಿವೈಡ್ ಬೈ ನಂಬರ್ ಆಫ್ ವೇಟ್ಸ್ ಮಾಡಿದರೆ
ನಮಗೆ ಗುಡ್ ವಿಲ್ ಇಂಟು ಬರುತ್ತೆ. ಇದೊಂದು ನೋಡಿಬಿಡೋಣ ಸ್ನೇಹಿತರೆ. ಇದು ಫಾರ್ಮುಲ್ ಯೂಸ್ ಮಾಡಿಕೊಂಡು ಒಂದು ಪ್ರಾಬ್ಲಮ್ನ ನಾವು ಮಾಡೋಣ, ಆಯಿತಾ. ಇಯರ್ಸ್ ಎಷ್ಟು? ಇಯರ್ಸ್ ಈಸ್ ಈಕ್ವಲ್ ಟು 1 2 3 4 5 ಇಯರ್ಸ್ ತಗೋಣ. ಇಲ್ಲಿ ಪ್ರಾಫಿಟ್ ಈಸ್ ಈಕ್ವಲ್ ಟು 3000 4000 6000 7000 9000 ಟೋಟಲು. ವೇಟ್ಸ್ ಎಷ್ಟೈತೆ? 1 2 3 4 5 ಇದು ವೇಟ್ಸ್. ಇದು ಇಲ್ಲಿ ಗುಡ್ ವಿಲ್ದು ಪರ್ಚೇಸ್ ಆಫ್ ಇಯರ್ಸ್ ಎಷ್ಟೈತೆ ಅಂತಂದರೆ ಪರ್ಚೇಸ್ ಆಫ್ ನಂಬರ್ ಆಫ್ ಪರ್ಚೇಸ್ ಗುಡ್ ವಿಲ್ ಇದು ನಂಬರ್ ಆಫ್ ಪರ್ಚೇಸ್ ಇಸ್ ಈಕ್ವಲ್ ಟು ಎಷ್ಟು? 3 ಇಯರ್ಸ್. ಒಂದ್ಸಲ ಕ್ವಶನ್ ಓದ್ಬಿಡ್ತೀನಿ, ನಿಮಗೆ ಅರ್ಥ ಆಗಿಬಿಡುತ್ತೆ ಸ್ನೇಹಿತರೆ. ದ ಪ್ರಾಫಿಟ್ ಆಫ್ M&O ಕಂಪನಿ ಫ್ರಮ್ ದ ಲಾಸ್ಟ್ 5 years were as follows. Years 1st, 2nd, 3rd, 4th, 5th. Profit 3000, 4000, 6000, 7000, 9000. Calculate the value of goodwill on the basis of 3 years purchase of weighted average profit based on weights 1, 2, 3, 4, 5 and respectively to the profit for last 5 years ಅಂತೆ. ಇದು ಇಲ್ಲೈತೆ ಲಾಸ್ಟ್, ಇದು 5 years. ಇಲ್ಲಿ ಪರ್ಚೇಸ್ ಆಫ್ ಎಷ್ಟಾಗಿತ್ತು? ಇಲ್ಲಿ 3 years ಹೇಳಿದ್ದಾನೆ, ಹೌದಾ. ನಾವು ಇದೊಂದು ಇಟ್ಕೊಂಡು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಕ್ವಶನ್ ಇರುತ್ತೆ, ಆ ಕಡೆ ಮಾಡಿಬಿಡ್ತೀನಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಸ್ನೇಹಿತರೆ. ನಿಮ್ಗೆ ಕ್ವಶನ್ ಬರ್ಕೊಂಬಿಟ್ರಿ, ಮತ್ತೆ ಅರ್ಥ ಆಗ್ಬಿಡುತ್ತೆ ಆಮೇಲೆ. ಇಯರ್ಸ್ ಪ್ರಾಫಿಟ್ 1 2 3 4 5. ಇಲ್ಲಿ ಪ್ರಾಫಿಟ್ ಎಷ್ಟೈತೆ? 3000, 4000, 6000, 7000, 9000, ಹೌದಾ. ವೇಟ್ಸ್ 1 2 3 4 5 ವೇಟ್ಸ್. ಇಲ್ಲಿ ಟೋಟಲ್ ವೇಟೆಡ್ ಅಂತಂದರೆ 3000 ಇಂಟು 3000 ಎಷ್ಟಾಗುತ್ತೆ? 3000 ಆಗುತ್ತೆ, ಹೌದಾ. ಇಲ್ಲಿ 4000 ಇಂಟು ಇಲ್ಲಿ 8000 ಬರುತ್ತೆ. 6000 ಇಂಟು 18000 ಇಲ್ಲಿ ಆಗುತ್ತೆ. 7000 ಇಂಟು 28000 ಆಗುತ್ತೆ. ಇಲ್ಲಿ 9 ಇಂಟು 5 9000 5000 ಮಾಡಿದ್ರೂ 45000 ಆಗುತ್ತೆ. ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? ಟೋಟಲ್ ವೇಟ್ಸು 15 ಬರುತ್ತೆ. ಇಲ್ಲಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಟೋಟಲ್ ವೇಟೆಡ್ ಅಮೌಂಟು 1,02,000 ಬರುತ್ತೆ. ಇದಿಷ್ಟು ಕೂಡಿಸ್ರಿ ಸ್ನೇಹಿತರೆ ಈ ಫಾರ್ಮೆಟ್, ಆಯಿತಾ. ಇಲ್ಲಿ ನಾವು ವೇಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಕಂಡುಹಿಡಬೇಕು. ವೇಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಕಂಡುಹಿಡಬೇಕು ಅಂತಂದರೆ ಟೋಟಲ್ ವೇಟೆಡ್ ಡಿವೈಡ್ ಬೈ ನಂಬರ್ ಆಫ್ ವೇಟ್ಸ್ ಮಾಡಬೇಕು. ಈಸ್ ಈಕ್ವಲ್ ಟು ಇದ್ರ ಮುಂದೆ ಮಾಡಿಬಿಡ್ತೀನಿ. 1,02,000 ಡಿವೈಡ್ ಬೈ 15 ನಮಗೆ ಮಾಡಿದ್ರಿನ ಎಷ್ಟು ಬರುತ್ತೆ? ನಮಗೆ 6,800 ಬರುತ್ತೆ, ಹೌದಾ. ಈ 6,800ಗೆ ಇಲ್ಲಿ ವೇಟೆಡ್ ಎಷ್ಟೈತೆ? ಆ್ಯಾವ್ರೇಜ್ ಈಸ್ ಈಕ್ವಲ್ ಟು 6,800 ಇಂಟು
ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅಂತ 3 ಇಯರ್ಸ್ ಹೇಳಿದ್ದು ನಾನು, ಹೌದಾ. 3 ಇಯರ್ಸ್ ಇದು ಮಾಡಿದ್ರೆ ನಮಗೆ ಎಷ್ಟು ಬರುತ್ತಾ, 20,400 ಬರುತ್ತೆ. ಈ 20,000 ಏನಿದು ಗುಡ್ ವಿಲ್. ಇದೇನದು ಗುಡ್ ವಿಲ್. ಇದು ಈ ಗುಡ್ ವಿಲ್ ಈಸ್ ಈಕ್ವಲ್ ಟು ವೇಟೆಡ್ ಆ್ಯಾವ್ರೇಜ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್. ವೇಟೆಡ್ ಆ್ಯಾವ್ರೇಜ್ ಕಂಡುಹಿಡಬೇಕಂತಂದರೆ ವೇಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್, ನಂಬರ್ ಆಫ್ ವೇಟ್ಸ್. ನಂಬರ್ ಆಫ್ ವೇಟ್ಸ್ ಎಷ್ಟೈತೆ ಇಲ್ಲಿ 15 ಐತೆ. ಟೋಟಲ್ ವೇಟ್ಸ್ ಎಷ್ಟು ಐತೆ 1,02,000 ಐತೆ. 1,02,000 ಡಿವೈಡ್ ಬೈ 15 ಮಾಡಿದ್ರೆ 6,800. ಇದೇನಿದು ಆ್ಯಾವ್ರೇಜ್, ವೇಟೆಡ್ ಆ್ಯಾವ್ರೇಜ್ ಪ್ರಾಫಿಟ್. ಇದು ವೇಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಮಾಡಿದರೆ ನಮಗೆ ಗುಡ್ ವಿಲ್ ಅಮೌಂಟ್ ಬರುತ್ತೆ. ಇದಕ್ಕೆ 3 ಇಯರ್ಸ್ ಪರ್ಚೇಸ್ ಆಗುತ್ತೆ. ಇಲ್ಲಿ 3 ಇಯರ್ಸ್ ಮಾಡಿದ್ರೆ ನಮಗೆ ಎಷ್ಟು 24,400. ಇದು ಬಂದಿರತಕ್ಕಂಥ ಅಮೌಂಟ್ ಏನು ಗುಡ್ ವಿಲ್ ಅಂತ ತೋರಿಸ್ಬೇಕು. ಇದು ವೇಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್ ಸೆಕೆಂಡ್ನೇ ಪ್ರಾಬ್ಲಮ್. ಇದು ಅರ್ಥ ಆಯ್ತಾ? ಇವಾಗ 3ನೇ ಮೆಥಡ್ ನೋಡೋಣ ಸ್ನೇಹಿತರೆ. ಸೂಪರ್ ಪ್ರಾಫಿಟ್ ಮೆಥಡ್. ಸೂಪರ್ ಪ್ರಾಫಿಟ್ ಮೆಥಡ್ ಕಂಡುಹಿಡಬೇಕಂತಂದರೆ ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಮಾಡಬೇಕು. ಆಯಿತಾ? ನಮಗೆ ಸೂಪರ್ ಪ್ರಾಫಿಟ್ ಬೇಕಾಗೈತೆ. ಈ ಫಾರ್ಮುಲನ ನೀಟಾಗಿ ಬರ್ಕೊಂಬಿಡ್ರಿ ಸ್ನೇಹಿತರೆ. ಸೂಪರ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಆವ್ರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಸೂಪರ್ ಪ್ರಾಫಿಟ್ ಕಂಡುಹಿಡಬೇಕಂತಂದರೆ ಆವ್ರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಮೈನಸ್ ಇದನ್ನು ಮಾಡಿದರೆ ಸೂಪರ್ ಪ್ರಾಫಿಟ್ ಬರುತ್ತೆ. ಹೌದಾ? ಆವ್ರೇಜ್ ಪ್ರಾಫಿಟ್ ನಮಗೆ ಗೊತ್ತಿಲ್ಲ. ಆವ್ರೇಜ್ ಪ್ರಾಫಿಟ್ ಏನು ಮಾಡ್ಬೇಕಂತಂದರೆ ಆವ್ರೇಜ್ ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಬೇಕು. ಹೌದಾ? ಇದು ಆವ್ರೇಜ್ ಪ್ರಾಫಿಟ್. ಅದು ನಾರ್ಮಲ್ ಪ್ರಾಫಿಟ್ ನಮಗೆ ಬೇಕಾಗುತ್ತೆ. ನಾರ್ಮಲ್ ಪ್ರಾಫಿಟ್ ಕಂಡುಹಿಡಬೇಕು. ಹೌದಾ? ನಾರ್ಮಲ್ ಪ್ರಾಫಿಟ್ ಕಂಡುಹಿಡಬೇಕಂತಂದರೆ ಸೂಪರ್ ಪ್ರಾಫಿಟ್ ಪ್ಲಸ್ ನಾರ್ಮಲ್ ಪ್ರಾಫಿಟ್ ಕಂಡುಹಿಡಬೇಕಂತಂದರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡ್ ಬೈ 100 ಮಾಡಬೇಕು. ಇಷ್ಟು ಮಾಡಿದ್ರೆ ನಮಗೆ ಫಸ್ಟು ಸೂತ್ರ ಇದು ಗುಡ್ ವಿಲ್ ತೊಗೋಬೇಕು ಸ್ನೇಹಿತರೆ. ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್. ಸೂಪರ್ ಪ್ರಾಫಿಟ್ ಕಂಡುಹಿಡಬೇಕಂತಂದರೆ ಆವ್ರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಮಾಡಿದ್ರೆ ಸೂಪರ್ ಪ್ರಾಫಿಟ್ ಬರುತ್ತೆ. ಆವ್ರೇಜ್ ಪ್ರಾಫಿಟ್ ಮಾಡಬೇಕಂತಂದರೆ ಟೋಟಲ್ ಪ್ರಾಫಿಟ್ ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್ ಇದು ಮಾಡಬೇಕು. ಆಮೇಲೆ ನಮಗೆ ನಾರ್ಮಲ್ ಪ್ರಾಫಿಟ್ ಬೇಕಾಗುತ್ತೆ. ನಾರ್ಮಲ್ ಪ್ರಾಫಿಟ್ ಬೇಕಾಗಿತ್ತು ಅಂತಂದರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡ್ ಬೈ 100 ಮಾಡಿದರೆ ನಮಗೆ ಇಷ್ಟು ಬರುತ್ತೆ. ಇದು ಸೂತ್ರ. ಸೂಪರ್ ಪ್ರಾಫಿಟ್ ಮೆಥಡ್ ಮಾಡಬೇಕಂತಂದರೆ ಇಷ್ಟು ಮಾಡಿದರೆ ನಮಗೆ 7 ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರವಾಗಿ ಫಾರ್ಮುಲಾಸ್ನ ನೀಟಾಗಿ ಬರ್ಕೊಂಬಿಡ್ರಿ.
ಅರ್ಥ ಆಯ್ತಾ? ಈಗ ಪ್ರಾಬ್ಲಮ್ನ ಒಂದು ಫಾರಮ್ನ ಮಾಡಿದರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಕ್ವಶನ್ ಒಳಗೆ ಒಂದು ಕ್ವಶನ್ಸಲ್ಲಿ ಓದ್ತೀನಿ ಸ್ನೇಹಿತರೆ, ಆಮೇಲೆ ನಿಮಗೆ ಸ್ಕ್ರೀನ್ ಒಳಗೆ ತೋರಿಸ್ತೀನಿ ಇದ್ರದ್ದು. ದ ಆವ್ರೇಜ್ ನೆಟ್ ಪ್ರಾಫಿಟ್ ಎಕ್ಸ್ಪೆಕ್ಟೆಡ್ ಆಫ್ ಎ ಫರ್ಮ್ ಇನ್ ಫ್ಯೂಚರ್ ಆರ್ ₹68,000 ಪರ್ ಇಯರ್. ಇದು ನೆಟ್ ಪ್ರಾಫಿಟ್ 68,000 ಆ್ಯಂಡ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್ ಬೈ ದ ಫರ್ಮ್ ಈಸ್ ₹3,50,000. ದ ರೇಟ್ ಆಫ್ ಇಂಟ್ರೆಸ್ಟ್ expected from capital invested in this class of business is 12%. Rate of interest 12%. The remuneration of the partners is estimated to be ₹8,000 per the year. Find out the value of goodwill on the basis of 2 years purchased of super profit ಮೆಥಡನ್ನು ಮಾಡ್ರಿ ಅಂತ ಹೇಳಿದ್ದಾನೆ. ಇಲ್ಲಿ 2 years ಏನಾಗುತ್ತೆ, 2 years ಪರ್ಚೇಸ್ ಆಫ್ ಮಾಡಿದ್ದಾನೆ ಅಷ್ಟೇ ಅವನು. ಅದಕ್ಕೋಸ್ಕರಾಗಿ ಇಲ್ಲಿ ನೆಟ್ ಪ್ರಾಫಿಟ್ಟು ಎಷ್ಟಿದೆ, ಇಲ್ಲಿ ಇವ್ರ ಕಡೆ 68,000 ಇದೆ ನೆಟ್ ಪ್ರಾಫಿಟ್. 68,000 ಐತಾ. ಇದ್ರೊಳಗೆ ಎಸ್ಟಿಮೇಟೆಡ್ ರೆಮ್ಯುನರೇಷನ್ ಎಷ್ಟೈತಿ, ಇಲ್ಲಿ 8,000 ಐತೆ. 8,000ನ ಇದ್ರೊಳಗೆ ಮೈನಸ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಎಸ್ಟಿಮೇಟೆಡ್ ಪ್ರಾಫಿಟ್ ಇದು, ಹೌದಾ, ರೆಮ್ಯುನರೇಷನ್ದು. ಇದ್ರೊಳಗೆ ಇದು ಮಾಡಿದರೆ ನಮಗೆ 60,000 ಇಲ್ಲೇ ಸಿಕ್ಕಿಬಿಡುತ್ತೆ ಆವ್ರೇಜ್ ಪ್ರಾಫಿಟ್ ಇದು, ಹೌದಾ. ಇಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟೈತೆ ನಮ್ಮ ಕಡೆ, ಇಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ 3,50,000. ಕ್ಯಾಪಿಟಲ್ ಎಂಪ್ಲಾಯ್ ಎಷ್ಟೈತೆ, 3,50,000. ಇದೇನು ಕ್ಯಾಪಿಟಲ್ ಎಂಪ್ಲಾಯ್ಡ್. ನಂಬರ್ ಆಫ್ ಇಯರ್ಸ್ ಪರ್ಚೇಸ್, ನಂಬರ್ ಆಫ್ ಇಯರ್ ಪರ್ಚೇಸ್ ಎಷ್ಟೈತೆ, 2 years ಐತೆ, ಹೌದಾ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತೆ, 12%. ರೇಟ್ ಆಫ್ ಇಂಟ್ರೆಸ್ಟ್ 12% ಐತೆ. ಇಷ್ಟನ್ನು ಅಳವಡಿಸಿಕೊಂಡು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ನಾವು ಫಸ್ಟ್ ಗುಡ್ ವಿಲ್ ಕಂಡುಹಿಡಬೇಕಂತಂದರೆ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅಂತ ಹೇಳಿದ್ದೇವೆ. ನಾವು ಸೂಪರ್ ಪ್ರಾಫಿಟ್ ಕಂಡುಹಿಡಬೇಕಾಗಿತ್ತಾ. ಸೂಪರ್ ಪ್ರಾಫಿಟ್ ನಾವು ಕಂಡುಹಿಡಬೇಕಂತಂದರೆ ಆವ್ರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಕಂಡುಹಿಡಬೇಕಾಗಿತ್ತು. ಆವ್ರೇಜ್ ಪ್ರಾಫಿಟ್ ಎಷ್ಟೈತೆ ನಾವು ಇವಾಗ ಲೆಕ್ಕ ಮಾಡಿದ್ವಲ್ಲ, ಎಷ್ಟು, 68,000 ಮೈನಸ್ 8,000 ಬಂದಿರತಕ್ಕಂಥದ್ದೇ 60,000. ಇದು ಆವ್ರೇಜ್ ಪ್ರಾಫಿಟ್ ಇದು, ಹೌದಾ. ನಮಗೆ ಇನ್ನೊಂದು ನಾರ್ಮಲ್ ಪ್ರಾಫಿಟ್ ಬೇಕಾಗಿದೆ. ಸೂಪರ್ ಪ್ರಾಫಿಟ್ ಕಂಡುಬೇಕಂದ್ರೆ ಆವ್ರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ಟು. ನಾರ್ಮಲ್ ಪ್ರಾಫಿಟ್ ಮಾಡಬೇಕಂದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡ್ ಬೈ 100 ಮಾಡಬೇಕು, ಹೌದಾ. ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟೈತೆ ನಮಗೆ, 3,50,000 ಇದೆ ಪ್ರಾಬ್ಲಮ್ ಒಳಗೆ. ಇಲ್ಲಿ ಎಷ್ಟೈತೆ, 12% ಡಿವೈಡ್ ಬೈ 100 ಮಾಡಬೇಕು, ಹೌದಾ.
ಇಲ್ಲಿ 3,50,000 ಡಿವೈಡ್ ಬೈ ಇದು ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಇಂಟು 12% ಮಾಡಿದರೆ 42,000 ಏನು ಬಂದಿದೆಯಲ್ಲ ಇದು ನಾರ್ಮಲ್ ಪ್ರಾಫಿಟ್ ಅಂತ ತಿಳ್ಕೊಬೇಕು. ನಾವು ಸೂಪರ್ ಪ್ರಾಫಿಟ್ ಕಂಡುಹಿಡಿಬೇಕು. ಈಗ ಸೂಪರ್ ಪ್ರಾಫಿಟ್ ಕಂಡುಹಿಡಬೇಕಂತಂದರೆ ಆವ್ರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಹೌದಾ, ಇಲ್ಲಿ ಎಷ್ಟೈತೆ ಆವ್ರೇಜ್ ಪ್ರಾಫಿಟ್ 60,000 ಐತೆ, ಮೈನಸ್ ಎಷ್ಟು 42,000. ರಿಮೈನಿಂಗ್ ಎಷ್ಟು ಉಳಿತಿನ್ನ 18,000 ಉಳಿತೆ, 18,000. ಇದೇನೈತಲ್ಲ ಇದು ಸೂಪರ್ ಪ್ರಾಫಿಟ್ ಅಂತ ತಿಳ್ಕೊಬೇಕು. ಹೌದಾ, ಇವಾಗ ಗುಡ್ ವಿಲ್ ಕಂಡುಹಿಡಬೇಕು. ಗುಡ್ ವಿಲ್ ಕಂಡುಹಿಡಬೇಕಂದ್ರೆ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಹೌದಾ, ಸೂಪರ್ ಪ್ರಾಫಿಟ್ ಇದೆಷ್ಟೈತೆ 18,000 ಐತೆ, ಇಂಟು ಅವನು ಎಷ್ಟು ಹೇಳಿದ 2 ಇಯರ್ಸ್ ಪರ್ಚೇಸ್ ಅಂತ ಹೇಳಿದ್ದ. ಹೌದಾ, 2 ಇಯರ್ಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 36,000 ಬರುತ್ತೆ. ಈ 36,000 ಏನದು ಗುಡ್ ವಿಲ್. ಹೌದಾ ಸ್ನೇಹಿತರೆ, ಪ್ರಾಬ್ಲಮ್ ಒಳಗೆ ಎಸ್ಟಿಮೇಟೆಡ್ ರುಪೀಸ್ ಎಷ್ಟು ಕೊಟ್ಟಿದ್ದಾವೆ ನೆಟ್ ಪ್ರಾಫಿಟು 68,000 ಕೊಟ್ಟನ. ಲಾಸ್ಟಿಗೆ 8,000 ರೆಮ್ಯುನರೇಷನ್ ಕೊಟ್ಟಿದ್ದ. ಹೌದಾ, ರೆಮ್ಯುನರೇಷನ್ ಕೊಟ್ಟನಂತಂದರೆ ಅದರೊಳಗೆ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತೆ ಆವ್ರೇಜ್ ಪ್ರಾಫಿಟ್ ಇದು 60,000 ಬರುತ್ತೆ. ಹೌದಾ, ನಾರ್ಮಲ್ ಪ್ರಾಫಿಟ್ ಕಂಡುಹಿಡಬೇಕಂದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡು ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡ್ ಬೈ 100 ಮಾಡಬೇಕು. ನಾರ್ಮಲ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದ 12% ಕೊಟ್ಟಿದ್ದೆ ಪ್ರಾಬ್ಲಮ್ ಒಳಗೆ. ಹೌದಾ, 3,50,000 ಪ್ರಾಬ್ಲಮ್ ಒಳಗೆ ಕೊಟ್ಬಿಟ್ಟಾನೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ. 12% ನಾವು ಇದಕ್ಕೆ ಮಾಡಿದರೆ 42,000 ರುಪೀಸ್ ಬರುತ್ತೆ ನಾರ್ಮಲ್ ರೇಟ್ದು. ಹೌದಾ, ನಾವು ಸೂಪರ್ ಪ್ರಾಫಿಟ್ ಕಂಡುಹಿಡಬೇಕು. ನೆಕ್ಸ್ಟು ಸೂಪರ್ ಪ್ರಾಫಿಟ್ ಕಂಡುಹಿಡಬೇಕಂತಂದರೆ ಆವ್ರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಮಾಡಿದರೆ ಬರುತ್ತೆ ಸೂಪರ್ ಪ್ರಾಫಿಟ್. ಹೌದಾ, ನಾರ್ಮಲ್ ಪ್ರಾಫಿಟ್ ಆವ್ರೇಜ್ ಪ್ರಾಫಿಟ್ಟು 60,000, 42,000 ನಾರ್ಮಲ್ ಪ್ರಾಫಿಟ್. ಇದು ಮಾಡಿದರೆ ನಮಗೆ ಎಷ್ಟು ಬರುತ್ತೆ 18,000. ಯಾವುದಿದು ಸೂಪರ್ ಪ್ರಾಫಿಟ್. ನೆಕ್ಸ್ಟ್ ಒನ್ ಅಗೇನ್ ಗುಡ್ ವಿಲ್ ಕಂಡುಹಿಡಬೇಕಂತಂದರೆ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್. ಹೌದಾ, ಸೂಪರ್ ಪ್ರಾಫಿಟ್ಟು ಎಷ್ಟೈತೆ ನಮಗೆ ಇಲ್ಲೇ ಕಂಡುಹಿಡಿದ್ವಿ 18,000 ಅಂತಂದ್ವಿ. ಹೌದಾ, 18,000ಗೆ ಮಲ್ಟಿಪ್ಲೈ ಎಷ್ಟು 2 ಇಯರ್ಸ್ ಪರ್ಚೇಸ್ ಅಂತ ಹೇಳಿದ್ದ. 2 ಇಯರ್ಸ್ ಮಾಡಿದ್ರೆ 36,000 ಬಂತು. ಇಷ್ಟು ಥರ್ಡ್ ಮೆಥಡ್ ಸ್ನೇಹಿತರೆ. ನಮಗೆ 4 ಮೆಥಡ್ ಇದ್ದಾವೆ. 4 ಮೆಥಡ್ ಒಳಗೆ ಇಷ್ಟರಲ್ಲಿ ಇಷ್ಟು ಸೇರಿ ಒಂದು ಆದರೆ ಕೇಳ್ಬೋದು. ಇದರೊಳಗಾಗಿ ಯಾವುದಾದ್ರೂ ಒಂದು ಅಂದರೆ 7 ಮಾರ್ಕ್ಸಿಗೆ ಕೇಳ್ಬೋದು ಸ್ನೇಹಿತರೆ. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ M.Com ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ಲಿಸನ್ ಇಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಪ್ಲೀಸ್. ನೆಕ್ಸ್ಟ್ ಅಗೇನ್ 4th ಮೆಥಡ್ ಕ್ಯಾಪಿಟಲೈಸೇಷನ್ ಮೆಥಡ್. Fourth one, capitalization profit ಮೆಥಡ್. ಇದ್ರೊಳಗೆ ಸಬ್ ಪಾಯಿಂಟ್ 2 ಬರ್ತಾವೆ ಸ್ನೇಹಿತರೆ. ಕ್ಯಾಪಿಟಲೈಸೇಷನ್ ಪ್ರಾಫಿಟ್ ಮೆಥಡ್ ಒಳಗೆ 2 ಬರ್ತಾವೆ. ಕ್ಯಾಪಿಟಲೈಸೇಷನ್ ಸೂಪರ್ ಪ್ರಾಫಿಟ್ ಮೆಥಡ್ ಒಂದು ಬರುತ್ತೆ. ಕ್ಯಾಪಿಟಲೈಸೇಷನ್ ಆವ್ರೇಜ್ ಪ್ರಾಫಿಟ್ ಮೆಥಡ್ 2 ಕಾನ್ಸೆಪ್ಟ್ ಬರ್ತವೆ. ಫಸ್ಟ್ ಒನ್ ಎ. ಕ್ಯಾಪಿಟಲೈಸೇಷನ್ ಸೂಪರ್ ಪ್ರಾಫಿಟ್ ಮೆಥಡ್ ಒಂದು ಕಾನ್ಸೆಪ್ಟ್ ಇದು. ಬಿ ಕಾನ್ಸೆಪ್ಟ್ ಯಾವುದು ಕ್ಯಾಪಿಟಲೈಸೇಷನ್ ಆವ್ರೇಜ್ ಪ್ರಾಫಿಟ್ ಮೆಥಡ್. ಹೌದಾ, ಕ್ಯಾಪಿಟಲೈಸೇಷನ್ ಸೂಪರ್ ಪ್ರಾಫಿಟ್ ಮೆಥಡ್ ಒಳಗೆ
ಒಂದು ಫಾರ್ಮುಲಾ ಬರುತ್ತೆ. ಇದರೊಳಗೆ 3 ಫಾರ್ಮುಲಾ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ ಸ್ನೇಹಿತರೆ. ಕ್ಯಾಪಿಟಲೈಸೇಷನ್, ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್ ಆಗುತ್ತಾ. ಫಸ್ಟ್ ನಾವು ಕ್ಯಾಪಿಟಲೈಸೇಷನ್ ಸೂಪರ್ ಪ್ರಾಫಿಟ್ ಮೆಥಡನ್ನು ನೋಡ್ಬೇಕು. ಹೌದಾ, ಇದರೊಳಗೆ ಗುಡ್ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡ್ ಬೈ 100. ಇಲ್ಲಿ ಏನಾಗುತ್ತೆ, ಗುಡ್ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಡಿವೈಡ್ ಬೈ ಸೂಪರ್ ಪ್ರಾಫಿಟ್ ಇಂಟು 100 ಡಿವೈಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಇದಕ್ಕೆ ಸಂಬಂಧಪಟ್ಟಿದ್ದ ಸ್ನೇಹಿತರೆ. ಇದರಲ್ಲಿ ಒಂದು ಫಾರ್ಮುಲಾ ನೋಡ್ಕೊಳ್ಳೋಣ. ಆಮೇಲೆ ನೆಕ್ಸ್ಟು ಕ್ಯಾಪಿಟಲೈಸೇಷನ್ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್ ನೋಡ್ಕೊಂಬಿಡೋಣ ಸ್ನೇಹಿತರೆ. ಇದರೊಳಗಾಗಿ ಸೂಪರ್ ಪ್ರಾಫಿಟ್ ಫ್ರಮ್ ದ ಎಷ್ಟು ಕೊಟ್ಟನು ಸೂಪರ್ ಪ್ರಾಫಿಟ್ ಪ್ರಾಬ್ಲಮ್ ಒಳಗೆ ಕೊಟ್ಬಿಟ್ಟಿದ್ದಾನೆ ಸ್ನೇಹಿತರೆ. ಒಂದು ಸಲ ಓದಿಬಿಡ್ತೀನಿ. ಇಫ್ ಸೂಪರ್ ಪ್ರಾಫಿಟ್ ಆಫ್ ಎ ಫರ್ಮ್ ಈಸ್ ₹3,000 ಆ್ಯಂಡ್ ದ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಈಸ್ 10%, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂತ ಇದೆ. ನಮಗೆ ಸೂಪರ್ ಪ್ರಾಫಿಟ್ಟು 3,000 ಇದೆ. ಸೂಪರ್ ಪ್ರಾಫಿಟ್ ಆಲ್ರೆಡಿ ಇದೆ ಪ್ರಾಬ್ಲಮ್ ಆಗ. ಸೂಪರ್ ಪ್ರಾಫಿಟ್ 3,000. ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ ಸ್ನೇಹಿತರೆ? 10% ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಹೌದಾ, ನಮಗೆ ಗುಡ್ವಿಲ್ ಕಂಡುಬೇಕಂದ್ರೆ ಸೂಪರ್ ಪ್ರಾಫಿಟ್ ಇಂಟು 100 ಡಿವೈಡ್ ಬೈ ನಾರ್ಮಲ್ ರೇಟ್ ಆಫ್ 10% ಅಂತ ಹೇಳಿದ್ದಾನೆ. ಹೌದಾ, ಇಲ್ಲಿ 3,000 ಇಂಟು 100 ಡಿವೈಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟೈತೆ 10 ಮಾಡಿದರೆ ಎಷ್ಟು ಬರುತ್ತೆ ನಮಗೆ? 30,000 ಬರುತ್ತೆ. ಈ 30,000 ಬಂದಿದ್ದೆ ಗುಡ್ವಿಲ್ ಯಾವುದು? ಕ್ಯಾಪಿಟಲೈಸೇಷನ್ ಸೂಪರ್ ಪ್ರಾಫಿಟ್ ಮೆಥಡ್ ಒಳಗೆ ಬರುತ್ತೆ. ಹೌದಾ, ಇದು ಫಸ್ಟ್ನೇ ಮೆಥಡ್. ಇದು ಸೆಕೆಂಡ್ನೇ ಮೆಥಡು ಕ್ಯಾಪಿಟಲೈಸೇಷನ್ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್. ಸೆಕೆಂಡ್ ಒನ್ ಕ್ಯಾಪಿಟಲೈಸೇಷನ್ ಆ್ಯಾವ್ರೇಜ್ ಪ್ರಾಫಿಟ್. ಇದು ಸೆಕೆಂಡ್ ಮೆಥಡ್. ಎದ್ರೊಳಗೆ ಕ್ಯಾಪಿಟಲೈಸೇಷನ್ ಒಳಗೆ ಸೆಕೆಂಡ್ನೇ ಮೆಥಡ್ ಇದೆ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಗುಡ್ವಿಲ್ ಕಂಡುಹಿಡಿಬೇಕಂತಂದರೆ ಈಸ್ ಈಕ್ವಲ್ ಟು ಕ್ಯಾಪಿಟಲೈಸೇಷನ್ ವ್ಯಾಲ್ಯೂ ಮೈನಸ್ ಕ್ಯಾಪಿಟಲೈಸೇಷನ್ ಎಂಪ್ಲಾಯ್ಡ್ ಕಂಡುಹಿಡಬೇಕು. ಇದು ಮೈನಸ್ ಕ್ಯಾಪಿಟಲೈಸೇಷನ್ ಎಂಪ್ಲಾಯ್ಡ್. ಇದಿಷ್ಟು ಮಾಡಿದ್ರೆ ನಮಗೆ ಗುಡ್ವಿಲ್ ಬರುತ್ತೆ. ಹೌದಾ, ಕ್ಯಾಪಿಟಲೈಸೇಷನ್ ವ್ಯಾಲ್ಯೂ ಕಂಡುಹಿಡಬೇಕಂತಂದ್ರೆ ಇನ್ನು ನಾವು ಆ್ಯಾವ್ರೇಜ್ ಪ್ರಾಫಿಟ್ ಇಂಟು 100 ಡಿವೈಡ್ ಬೈ ನಾರ್ಮಲ್ ರೇಟ್ ಕಂಡುಹಿಡಬೇಕು. ಕ್ಯಾಪಿಟಲೈಸೇಷನ್ ವ್ಯಾಲ್ಯೂ ಕಂಡುಹಿಡಬೇಕಂತಂದ್ರೆ ಈಸ್ ಈಕ್ವಲ್ ಟು ಆವ್ರೇಜ್ ಪ್ರಾಫಿಟ್ ಇಂಟು ಆವ್ರೇಜ್ ಪ್ರಾಫಿಟ್ ಇಂಟು 100 ಡಿವೈಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಇದು ಮಾಡಿದ್ರೆ ಕ್ಯಾಪಿಟಲೈಸೇಷನ್ ವ್ಯಾಲ್ಯೂ ಬರುತ್ತೆ. ಕ್ಯಾಪಿಟಲೈಸೇಷನ್ ಎಂಪ್ಲಾಯ್ಡ್ ಕಂಡುಹಿಡಬೇಕು. ಆಮೇಲೆ ಕ್ಯಾಪಿಟಲೈಸೇಷನ್ ಎಂಪ್ಲಾಯ್ಡ್ ಕಂಡುಹಿಡಬೇಕು ಅಂತಂದ್ರೆ ನಾವೇನು ಮಾಡಬೇಕು? ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಇದು ಮಾಡಿದ್ರೆ ನಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬರುತ್ತೆ. ಇಷ್ಟು ಬಂತು ಅಂದ್ರೆ ನಮಗೆ ಆಲ್ರೆಡಿ ಆಟೋಮೆಟಿಕಲಿ ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು ಸ್ನೇಹಿತರೆ. ಆಯಿತಾ, ಇಷ್ಟನ್ನ ಫಾರ್ಮುಲ್ಸ್ನ ಬರ್ಕೊಂಬಿಡ್ರಿ. ಈಗ ನಾವು ಕ್ಯಾಪಿಟಲೈಸೇಷನ್ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡನ್ನು ಮಾಡೋಣ. ಹೌದಾ,
ಕ್ಯಾಪಿಟಲೈಸೇಷನ್ ಪ್ರಾಫಿಟ್ ಒಳಗೆ ಕ್ಯಾಪಿಟಲೈಸೇಷನ್ ಆವ್ರೇಜ್ ಪ್ರಾಫಿಟ್ ಮೆಥಡ್ ಮಾಡಬೇಕಾಗತ್ತೆ. ಕ್ಯಾಪಿಟಲೈಸೇಷನ್ ಹೌದಾ. ಈಗ ಒಂದು ಪ್ರಾಬ್ಲಮ್ನ ನೋಡ್ಕೊಂಡು ಸ್ನೇಹಿತರೆ, ವ್ಯಾಲ್ಯೂಯೇಷನ್ ಆಫ್ ಅಂಡರ್ ದ ಕ್ಯಾಪಿಟಲೈಸೇಷನ್ ದ ಅಸೆಟ್ಸ್ ಆಫ್ ಎ ಫರ್ಮ್ ಆರ್ ₹4,500 ಅಸೆಟ್ಸ್ ಇದೆ ಅಂಡ್ ಲಯಬಿಲಿಟಿ ಅದರ್ ದ್ಯಾನ್ ಕ್ಯಾಪಿಟಲ್ ಆರ್ ₹1,500. ದ ನಾರ್ಮಲ್ ರೇಟ್ ಆಫ್ ಪ್ರಾಫಿಟ್ in this type of business is 10%, whereas firm earn profit of ₹500. ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂತ ಕಂಡುಹಿಡಿಬೇಕಂತ ಹೇಳಿದಾನೆ. ಹೌದಾ. ಇಲ್ಲಿ ಅಸೆಟ್ಸ್ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ ಪ್ರಾಬ್ಲಮ್ ಒಳಗೆ 4,500 ಅಸೆಟ್ಸ್ ಕೊಟ್ಟಾನೆ. ಲಯಬಿಲಿಟಿ ಎಷ್ಟು ಕೊಟ್ಟಾನ ಅಂತಂದರೆ ಇಷ್ಟು ಕೊಟ್ಟಿದ್ದಾನೆ. ಯಾವುದು ಲಯಬಿಲಿಟಿ 1,500 ಕೊಟ್ಟಿದ್ದಾನೆ. ಹೌದಾ. ಇಲ್ಲಿ ನಾರ್ಮಲ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಟ್ಟಾನ 15% ಕೊಟ್ಟಿದ್ದಾನೆ. ಹೌದಾ. ಇಲ್ಲಿ ಆವ್ರೇಜ್ ಪ್ರಾಫಿಟ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಅವನೇ ಆವ್ರೇಜ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ 500 ಕೊಟ್ಟಾನ. ಆವ್ರೇಜ್ ಪ್ರಾಫಿಟ್ ಕೊಟ್ಟಾನ. ಹೌದಾ. ಇಷ್ಟನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡಬೇಕು, ಗುಡ್ ವಿಲ್ನ ಕಂಡುಹಿಡಿಬೇಕು ಕ್ಯಾಪಿಟಲೈಸೇಷನ್ ಆವ್ರೇಜ್ ಪ್ರಾಫಿಟ್ ಮೆಥಡ್ ಒಳಗೆ. ಹೌದಾ. ಇಲ್ಲಿ ನಾವು ಫಸ್ಟ್ ಏನು ಕಂಡುಹಿಡಬೇಕು ಸ್ನೇಹಿತರೆ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಕಂಡುಹಿಡಬೇಕು. ಕ್ಯಾಪಿಟಲ್ ಎಂಪ್ಲಾಯ್ಡ್ ಕಂಡುಹಿಡಬೇಕಂದ್ರೆ ಅಸೆಟ್ಸ್ ಮೈನಸ್ ಲಯಬಿಲಿಟಿ ಮಾಡಬೇಕು. ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಹೌದಾ. ಅಸೆಟ್ಸ್ ಮೈನಸ್ ಲಯಬಿಲಿಟಿ ನೀಟಾಗಿ ಬರಬೇಕು ಸ್ನೇಹಿತರೆ. ಮೈನಸ್. ಹೌದಾ. ಇಲ್ಲಿ ಎಷ್ಟೈತಿ, ಇಲ್ಲಿ ಅಸೆಟ್ಸ್ ಎಷ್ಟೈತೆ 4,500 ಮೈನಸ್ ಲಯಬಿಲಿಟಿ 1,500. ಇದರೊಳಗೆ ಇದು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ 3,000. ಎಷ್ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂತು. ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂತ. ಕ್ಯಾಪಿಟಲ್ ವ್ಯಾಲ್ಯೂ ಕಂಡುಹಿಡಿಬೇಕು. ಕ್ಯಾಪಿಟಲ್ ವ್ಯಾಲ್ಯೂ ಕಂಡುಹಿಡಿಬೇಕಂತಂದ್ರೆ ಆವ್ರೇಜ್ ಪ್ರಾಫಿಟ್ ಇಂಟು ಇಂಟು 100 / ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕಂಡುಹಿಡ್ಬೇಕು ಸ್ನೇಹಿತರೆ. ಆವ್ರೇಜ್ ಪ್ರಾಫಿಟ್ ಎಷ್ಟೈತೆ ಪ್ರಾಬ್ಲಮ್ ಒಳಗೆ ಇಲ್ಲಿ ಕೊಟ್ಟಿದ್ದಾನೆ 500 ತೊಗೋಬೇಕು. 500 ತೊಗೋಬೇಕಾ ಇಂಟು ಎಷ್ಟು 100 / ನಾರ್ಮಲ್ ರೇಟ್ ಎಷ್ಟು ಕೊಟ್ಟಾನ, ಇಲ್ಲಿ 15% ಕೊಟ್ಟಾನ. 15% ತೊಗೋಬೇಕು. ಹೌದಾ. ಇಷ್ಟು ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ 5,000 ಬರುತ್ತೆ ಸ್ನೇಹಿತರೆ. 5,000 ಏನು ಕ್ಯಾಪಿಟಲ್ ವ್ಯಾಲ್ಯೂ ಬಂದು ಕ್ಯಾಪಿಟಲೈಸೇಷನ್ ವ್ಯಾಲ್ಯೂ. ನಾವು ಗುಡ್ ವಿಲ್ ಕಂಡುಹಿಡಬೇಕಂದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೈನಸ್ ಕ್ಯಾಪಿಟಲ್ ವ್ಯಾಲ್ಯೂ ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕು. ಗುಡ್ ವಿಲ್ ಕ್ಯಾಪಿಟಲೈಸ್ಡ್ ಕ್ಯಾಪಿಟಲೈಸೇಷನ್ ವ್ಯಾಲ್ಯೂ ಮೈನಸ್ ಎಂಪ್ಲಾಯ್. ಹೌದಾ. ಇಲ್ಲಿ 3,000 ಐತಿ ಕ್ಯಾಪಿಟಲೈಸೇಷನ್ ವ್ಯಾಲ್ಯೂ. 3,000 ಮೈನಸ್ 5,000. ಇಲ್ಲಿ 5,000 ಸ್ನೇಹಿತರೆ. 5,000 ಮೈನಸ್ 3,000 ಇಸ್ ಈಕ್ವಲ್ ಟು ಎಷ್ಟು ಬಂತಿದ್ರೆ ಮೈನಸ್ ಮಾಡಿದ್ರೆ 2,000 ಬರುತ್ತೆ. ಈ 2,000 ಏನು ವ್ಯಾಲ್ಯೂ ಆಫ್ ಗುಡ್ ವಿಲ್. ಹೌದಾ. ಅಸೆಟ್ಸ್ ಅವನೇ ಕೊಟ್ಟಿದ್ದಾನೆ, ಲಯಬಿಲಿಟಿ ಅವನೇ ಕೊಟ್ಟಿದ್ದಾನೆ, ರೇಟ್ ಆಫ್ ಇದು ಕೊಟ್ಟಿದ್ದಾನೆ, ಆವ್ರೇಜ್ ಪ್ರಾಫಿಟು ಕೊಟ್ಟಿದ್ದಾನೆ ಅಂತಂದಮೇಲೆ ನಮಗೆ ಇವೆರಡನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗ್ತೈತೆ. ಹೌದಾ. ನಮಗೆ ಕ್ಯಾಪಿಟಲ್ ವ್ಯಾಲ್ಯೂ ಬರಬೇಕಂದ್ರೆ ಆವ್ರೇಜ್ ಪ್ರಾಫಿಟ್ ಇಂಟು ನಾವು ರೇಟ್ ಆಫ್ 100 ರೇಟ್ ಆಫ್ ಇಂಟ್ರೆಸ್ಟ್ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ವ್ಯಾಲ್ಯೂವು ಸಿಗ್ತೈತೆ. ಆಮೇಲೆ ಗುಡ್ ವಿಲ್ ಕಂಡುಹಿಡಬೇಕಂತಂದರೆ ಇಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕಂಡುಹಿಡಿರ್ತೀವಿ, ಕ್ಯಾಪಿಟಲೈಸೇಷನ್ ವ್ಯಾಲ್ಯೂ ಕಂಡುಹಿಡಿರ್ತೀವಿ. ಹೌದಾ.
ಇದರಲ್ಲಿ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 2000 ಬಂದಿರತಕ್ಕಂಥದ್ದೇ ವ್ಯಾಲ್ಯೂಯೇಷನ್ ಗುಡ್ ವಿಲ್. ದಿಸ್ ಈಸ್ 4 ಮೆಥಡ್. ಇಷ್ಟು ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟು ಮಾಡಿದ್ರೆ ನಿಮಗೆ ಎಷ್ಟು 4 ಮೆಥಡ್ ಒಳಗೆ 4 ಮೆಥಡ್ ಮಾಡಿದ್ರೆ ನಿಮಗೆ 14 ಮಾರ್ಕ್ಸು ಆರಾಮ್ ನೀವು ಗೆಟಪ್ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಮ ಜಾಬಲ್ಲಿ ಇರ್ತಾವಂತ ತಿಳ್ಕೊಬೋದು. ಇದಿಷ್ಟು ಫಾರ್ಮ್ ಒಳಗೆ ನಿಮ್ಗೆ ಏನಾದರೂ ಡೌಟು ಏನಾದಿತ್ತು ಅಂತಂದರೆ ನೀವು ನಮಗೆ ಕೇಳ್ಬೋದು, ಮೆಸೇಜ್ ಮಾಡಿ ಸ್ನೇಹಿತರೆ. ನಮ್ಮ ನಂಬರ್ ಇಲ್ಲಿ ಬರಿತೀನಿ. ನಮ್ಮ ನಂಬರ್ ಬರಿತೀನಿ 7353476028. ಈ ನಂಬರ್ಗೆ ಮೆಸೇಜ್ ಮಾಡಿ ಸಾಕು. ನಾವು ನಿಮಗೆ ನೋಟ್ಸ್ ಬೇಕಾದ್ರೆ ನೋಟ್ಸು ಎಲ್ಲ ನಿಮಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಹೌದಾ? ಇನ್ನೂ ಒಂದು ಥಿಯರಿ ಆರ್ಟಿಕಲಿ ಬರೋಣ ಸ್ನೇಹಿತರೆ. ಇನ್ವೆಸ್ಟ್ಮೆಂಟ್ ಒಳಗೆ ಥಿಯರಿ, ಇದ್ರೊಳಗೆ ಥಿಯರಿ ನೋಡಿಬಿಡೋಣ. ಯಾವುದು? ಇಂಟ್ಯಾಂಜಿಬಲ್ ಅಸೆಟ್ಸ್ ಒಳಗೆ ನೋಡೋಣ ಸ್ನೇಹಿತರೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಒಳಗೆ ಅಬ್ಜೆಕ್ಟಿವ್ಸ್ ಕೇಳ್ಬೋದು. ಹೌದಾ? ಅಬ್ಜೆಕ್ಟಿವ್ಸು ಮತ್ತು ಟೈಪ್ಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಹೌದಾ? ಟೈಪ್ಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಒಳಗೆ ಯಾವ ಬರ್ತಾವೆ ಅಂತಂದರೆ ಪೇಟೆಂಟು, ಕಾಪಿರೈಟ್ ಆಯಿತಾ, ಟ್ರೇಡ್ ಮಾರ್ಕು, ಆಮೇಲೆ ಲೈಸೆನ್ಸಿಂಗು, ಫ್ರಾಂಚೈಸಿಂಗು ಆಯಿತಾ. ಆಮೇಲೆ 6th ಒಂದು ಗುಡ್ ವಿಲ್. ಇವು ಟೈಪ್ಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಇವು. ಹೌದಾ? ಆಮೇಲೆ ಇದರೊಳಗೆ ಟೈಪ್ಸ್ ಆಫ್ ಗುಡ್ ವಿಲ್ ಸ್ನೇಹಿತರೆ. ಟೈಪ್ಸ್ ಆಫ್ ಗುಡ್ ವಿಲ್ ಒಳಗೆ 2 ಬರ್ತವೆ. ಇನ್ನೊಂದು ಪರ್ಚೇಸ್ ಗುಡ್ ವಿಲ್, ಇನ್ನೂ ಒಂದು ಸೆಲ್ಫ್ ಜನರೇಟೆಡ್ ಗುಡ್ ವಿಲ್. ಟೈಪ್ಸ್ ಆಫ್ ಗುಡ್ ವಿಲ್ ಸ್ನೇಹಿತರೆ. ಪರ್ಚೇಸ್ ಗುಡ್ ವಿಲ್ಲು, ಸೆಲ್ಫ್ ಜನರೇಟ್ ಗುಡ್ ವಿಲ್ಲು. ಹೌದಾ? ಆಮೇಲೆ ಇಷ್ಟು. ಆಮೇಲೆ 4th ಒಂದು ಕಾನ್ಸೆಪ್ಟ್, 2 ಕಾನ್ಸೆಪ್ಟ್. ಇಲ್ಲಿ ಗುಡ್ ವಿಲ್ ಟೈಪ್ಸ್ 3 ಕಾನ್ಸೆಪ್ಟ್ ಆದವು. ಇನ್ನು 4 ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಮೆಜರ್ಮೆಂಟ್ ಆಫ್ ಮೆಥಡ್ಸ್ ಫಾರ್ measurement for goodwill. ಹೌದಾ? ಒಂದು average profit method. Second one weighted average profit method. Third one super profit method. Fourth one capitalization ಮೆಥಡ್. ಇದ್ರೊಳಗೆ 2 ಟೈಪ್ ಬರ್ತಾವೆ ಮತ್ತು ಕ್ಯಾಪಿಟಲೈಸೇಷನ್ ಮೆಥಡ್ ಒಳಗೆ. ಫಸ್ಟ್ ಒನ್ ಯಾವುದು? ಕ್ಯಾಪಿಟಲೈಸೇಷನ್ ಸೂಪರ್ ಪ್ರಾಫಿಟ್. ಬಿ ಕ್ಯಾಪಿಟಲೈಸೇಷನ್ ಯಾವುದಿರ್ಬೋದು? ಕ್ಯಾಪಿಟಲೈಸೇಷನ್ ಆ್ಯಾವ್ರೇಜ್ ಪ್ರಾಫಿಟ್.
ಕ್ಯಾಪಿಟಲೈಸೇಷನ್ ಆ್ಯಾವ್ರೇಜ್. ದಿಸ್ ಈಸ್ ಥಿಯರಿಟಿಕಲ್ಸ್ ಸಬ್ಜೆಕ್ಟು. ಅಬ್ಜೆಕ್ಟಿವ್ಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್, ಆಮೇಲೆ ಟೈಪ್ಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್, ಪೇಟೆಂಟು, ಕಾಪಿರೈಟು, ಟ್ರೇಡ್ ಮಾರ್ಕು, ಲೈಸೆನ್ಸಿಂಗು, ಫ್ರಾಂಚೈಸಿಂಗು, ಗುಡ್ ವಿಲ್ಲು. ಗುಡ್ ವಿಲ್ ಒಳಗೆ 2 ಟೈಪ್ಸು ಯಾವುವು? ಪರ್ಚೇಸ್ ಗುಡ್ ವಿಲ್ಲು, ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ಲು. ಹೌದಾ? ಮೆಥಡ್ಸ್ ಆಫ್ ಮೆಜರ್ಮೆಂಟ್ ಗುಡ್ ವಿಲ್ ಯಾವುವು ಅಂತಂದರೆ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡು, ವೇಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡು, ಸೂಪರ್ ಪ್ರಾಫಿಟ್ ಮೆಥಡು, ಕ್ಯಾಪಿಟಲೈಸೇಷನ್ ಮೆಥಡು. ಕ್ಯಾಪಿಟಲೈಸೇಷನ್ ಒಳಗೆ 2 ಬರ್ತವೆ, ಕ್ಯಾಪಿಟಲೈಸೇಷನ್ ಸೂಪರ್ ಪ್ರಾಫಿಟ್ಟು, ಕ್ಯಾಪಿಟಲೈಸೇಷನ್ ಆ್ಯಾವ್ರೇಜ್ ಪ್ರಾಫಿಟ್. ಇಷ್ಟು ಥಿಯರಿಟಿಕಲ್ ಇದರೊಳಗೆ. ಪ್ರಾಬ್ಲಮ್ಮು ಅವು 4 ಮೆಥಡ್ ಇರುತ್ತೆ. 4 ಮೆಥಡಲ್ಲಿ ಒಂದು ಕಂಪಲ್ಸರಿಯಾಗಿ 7 ಮಾರ್ಕ್ಸ್ ಇರುತ್ತೆ. ಇಷ್ಟರಲ್ಲಿ 7 ಮಾರ್ಕ್ಸ್, ಟೋಟಲ್ 14 ಮಾರ್ಕ್ಸ್ ಆರಾಮ್ ತೆಗಿಬೋದು ಸ್ನೇಹಿತರೆ. ಯಾವುದು? ಅಕೌಂಟಿಂಗ್ ಫಾರ್ ಇಂಟ್ಯಾಂಜಿಬಲ್ ಬ್ರ್ಯಾಂಡು. ಇದು ಯಾವ ಚಾಪ್ಟರ್ ಅಂತಂದರೆ 3rd ಚಾಪ್ಟರ್ ಒಳಗೆ ಬರ್ತವೆ ಸ್ನೇಹಿತರೆ. ಇದು 4th ಚಾಪ್ಟರ್, ಇದು ಮಾಡಲ್. ಇದು ಎಷ್ಟಿದು? 4th ಮಾಡಲ್ ಒಳಗೆ 14 ಮಾರ್ಕ್ಸನ್ನು ಆರಾಮ್ ಪಡಿಬೋದು. ಇಷ್ಟು ನಿಮಗೆ. ಇನ್ನು ಮುಂದಿನ ವೀಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಕಟ್ ಮಾಡಿದೆ.